ಸುಪ್ರೀಂ ಕೋರ್ಟ್ ನಲ್ಲಿ ಅತಿ ದೊಡ್ಡ ಗೆಲುವು ಅಂತ ಹೇಳ್ತಿದ್ದಾರೆ. ಸೊ ಇದು ಮೊದಲ ಗೆಲುವ. ಸೌಜನ್ಯ ಅನ್ನೋದು ಅನೇಕ ನೂರಾರು ಕೊಲೆ ಅತ್ಯಾಚಾರಗಳು ಎಲ್ಲವೂ ಕೂಡ ಮಂಜುನಾಥ ಸ್ವಾಮಿಯನ್ನ ಮುಂದೆ ಇಟ್ಟು ಮಾಡ್ತಕ್ಕಂತಹ ಶೋಷಣೆ. ದೇವಸ್ಥಾನದ ಮಾಲೀಕರು ಹೇಳ್ತಾರೆ ನಾವು ಹಿಂದೂಗಳಲ್ಲ, ಇದು ದೇವಸ್ಥಾನನೇ ಅಲ್ಲ, ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಬರೆದು ಕೊಟ್ಟಂತವರು ಆ ಪುಣ್ಯ ಕ್ಷೇತ್ರದಲ್ಲಿ ಅಷ್ಟು ಕೊಲೆಗಳಾಗಿದೆ ಯಾಕೆ ಅಂತ ಕೇಳಿದ್ರೆ ನೋಡಿ ನೀವು ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ರಿ. ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರೋದು ಮರು ತನಿಖೆಯ ಸ್ಪಷ್ಟ ಮುನ್ಸೂಚನೆ. ಪ್ರತಿ ಬಾರಿ ನೀವು ಹೇಳ್ತಾ ಇದ್ರಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ. ಸಾಕ್ಷಿ ಅದು ವಸ್ತು ಪ್ರದರ್ಶನಕ್ಕೆ ಇಡುವಂತಹ ವಸ್ತು ಅಲ್ಲ. ಸಾಕ್ಷಿ ಯಾವತ್ತಿಗೂ ಕೂಡ ಎಲ್ಲಿ ಕೊಡಬೇಕು ಅಂದ್ರೆ ಟಿವಿ ಡಿಬೇಟ್ ನಲ್ಲಿ ಕೊಡಬೇಕಾ, ನ್ಯಾಯಾಲಯಕ್ಕೆ ಕೊಡಬೇಕು. ಸಾಕ್ಷಿಗಳನ್ನ ಕೊಡೋದಷ್ಟೇ ಅಲ್ಲ, ಆ ಬುರುಡೆ ಪ್ರಕರಣ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಇಲ್ಲ ಬುರುಡೆ ಬಿಟ್ಟಿದ್ದೆಲ್ಲವೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಅಂತ ಆರೋಪ ಬಂತು. ಬುರುಡೆ ಅಂದ್ರೆ ಕಾಲ್ಪನಿಕ ಅಲ್ಲ, ಅದು ಅಲ್ಲೇನೆ ಧರ್ಮಸ್ಥಳದಲ್ಲೇನೆ ಸಿಕ್ಕಿದ್ದು, ಬಂಗ್ಲೆಗುಡ್ಡೆಯಲ್ಲೇನೆ ಸಿಕ್ಕಿದ್ದು. ಮತ್ತೆ ದೊಡ್ಡ ದೊಡ್ಡ ರಾಶಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಟಿವಿ ಮುಂದೆ ಹೇಳಿದ್ದೇನೆ ಸತ್ಯನಾ? SIT 1,000 ಪುಟಗಳ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದೆ. ಅದರಲ್ಲಿ ಮೋರ್ ದನ್ ಆಲ್ರೆಡಿ ರಿಕವರ್ ಮಾಡಿದೀವಿ ಅಂತ ಹೇಳಿ ಬರೆದಿದ್ದಾರೆ. ನಾವು ಡಾಕ್ಟರ್ಗಳು ನಮಗೆ ವಿಡಿಯೋಗ್ರಾಫ್ ಮಾಡಿ ಅಂತ ಹೇಳಿ ಪೊಲೀಸ್ IO ಹೇಳಬೇಕು, ತನಿಖಾಧಿಕಾರಿಗಳು ನಮ್ಗೆ ಹೇಳಬೇಕಾಗಿತ್ತು. ತನಿಖಾಧಿಕಾರಿಯೇ ನನಗೆ ಹೇಳಿಲ್ಲ ಅಂತ ಹೇಳ್ಬಿಡ್ತಾರೆ. ಹೈಕೋರ್ಟ್ ಅಲ್ಲಿ ಏನ್ ಹೇಳಿದ್ರು? ದಿಸ್ ಕೇಸ್ ಡೆಫಿನೆಟ್ಲಿ ನೀಡ್ಸ್ ರೀಇನ್ವೆಸ್ಟಿಗೇಷನ್. ನಮಸ್ಕಾರ.